ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಪ್ರಸಂಗಿ ಎಕ್ಲೇಸಿಯಾಸ್ಟಸ್ 3ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಎಕ್ಲೇಸಿಯಾಸ್ಟಸ್ ಚಾಪ್ಟರ್ 3 ಈ 3ನೇ ಅಧ್ಯಾಯದಲ್ಲಿ ದೇವರ 14 ನೋಟಗಳನ್ನು ನಾವು ನೋಡ್ಬೋದು. 14 ಪ್ರಾಸ್ಪೆಕ್ಟಿವ್ಸ್ ಆಫ್ ಗಾಡ್ ಅಥವಾ 14 ವ್ಯೂಸ್ ಆಫ್ ಗಾಡ್. ದೇವರ 14 ನೋಟಗಳು ಏನಿವೆ ಅಂತ ಹೇಳ್ಬಿಟ್ಟು, ಮೊದಲನೇ ಅಧ್ಯಾಯದಲ್ಲಿ ಪ್ರಸಂಗಿ ತನ್ನ ಸಾಕ್ಷಿಯನ್ನು ಕೊಟ್ಟು, 2ನೇ ಅಧ್ಯಾಯದಲ್ಲಿ ಪ್ರಸಂಗಿ ತನ್ನ 20 ಪ್ರಯೋಗ ಅಥವಾ ಅನುಭವಗಳನ್ನು ತಿಳಿಸಿ, ಕಡೆಗೆ ಇವೆಲ್ಲ ಇದ್ದರೂ ಸಮಸ್ತವೂ ವ್ಯರ್ಥ ವ್ಯರ್ಥ ವ್ಯರ್ಥ, ಅದು ಗಾಳಿಯನ್ನು ಬೆನ್ನಟ್ಟಿದಂತೆ ಇದು ವ್ಯರ್ಥ ಸಮಸ್ತವು ಎಂಬುದಾಗಿ ಹೇಳಿಬಿಟ್ಟು, ಯಾಕೆ ಈ ರೀತಿಯಾಗಿ ಎಲ್ಲವೂ ವ್ಯರ್ಥ ಅಂತ ಹೇಳಿದರೆ, ದೇವರಿಲ್ಲದೆ ಇರುವಾಗ, ದೇವರನ್ನು ಒಳಪಡಿಸದೇ ಇರುವಾಗ, ದೇವರನ್ನು ನಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳದೇ ಇರುವಾಗ ಸಮಸ್ತವು ವ್ಯರ್ಥ ಎಂಬುದನ್ನು ಹೇಳಿದ ಈ ಪ್ರಸಂಗಿ ಈಗ ದೇವರ ಬಗ್ಗೆ 14 ವಿಷಯಗಳನ್ನು ಪ್ರಕಟಿಸ್ತಾನೆ ಈ 3ನೇ ಅಧ್ಯಾಯದಲ್ಲಿ. ಅದೇನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ ಬನ್ನಿರಿ. ಮೊದಲನೇದಾಗಿ ದೇವರ 14 ನೋಟಗಳು, 14 ವ್ಯೂಸ್ ಆಫ್ ಗಾಡ್. ಅದರಲ್ಲಿ ಮೊದಲನೇದು ಏನಂದರೆ ಎಲ್ಲದಕ್ಕೂ ಸಮಯ ಇದೆ ಎಂಬುದಾಗಿ. ಹೌದು, ದೇವರು ಎಲ್ಲದಕ್ಕೂ ಸಮಯವನ್ನು ಇಟ್ಟಿದ್ದಾನೆ. ಯಾವುದ್ಯಾವುದಕ್ಕೆ ಸಮಯವನ್ನು ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ 3ನೇ ಅಧ್ಯಾಯ 2ನೇ ವಚನದಿಂದ 8ನೇ ವಚನದಲ್ಲಿ 28 ಉದಾಹರಣೆಗಳನ್ನು ಕೊಡಲ್ಪಟ್ಟಿದ್ದಾರೆ. ಯಾವುದ್ಯಾವುದಕ್ಕೆ ಸಮಯ ಇದೆ ಅಂದರೆ 28 ವಿಷಯಗಳಿಗಾಗಿ ಸಮಯ ಇದೆ ಎಂಬುದಾಗಿ. ಅಂದರೆ ಹುಟ್ಟುವುದಕ್ಕೆ ಸಮಯ, ಸಾಯುವುದಕ್ಕೆ ಸಮಯ, ನೆಡುವುದಕ್ಕೆ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಡುವ ಸಮಯ, ನಗುವ ಸಮಯ, ಈ ರೀತಿಯಾಗಿ ಎಲ್ಲದಕ್ಕೂ ಸಮಯ ಇದೆ ಎಂಬುದು ಮೊದಲನೇದಾಗಿ ಇರುವ ದೇವರ ನೋಟ. ಎರಡನೇದು ಭಾಳ ಚೆನ್ನಾಗಿದೆ. ಅದೇನೆಂದರೆ 10ನೇ ವಚನದಲ್ಲಿರುವಂಥ 2ನೇ ನೋಟ ಏನಂದರೆ, ದೇವರು ಪ್ರಯಾಸವನ್ನು ನೇಮಿಸಿದ್ದಾನೆ ಅಂತ ಹೇಳ್ಬಿಟ್ಟು. ದೇವರು ಪ್ರಯಾಸವನ್ನು ನೇಮಿಸಿರುವಂಥದ್ದನ್ನು ಇವನು ನೋಡಿದ್ದೇನೆ ಎಂಬುದಾಗಿ ಪ್ರಸಂಗಿ ಹೇಳ್ತಾನೆ ರೀ. ಹಾಗಾದರೆ ಜೀವನ ಹೇಗಿರಬೇಕು? ಹೌದು, ಅವನಿಗೆ ಅನೇಕ ವಿಷಯಗಳಿದ್ವು, ಆದರೆ ದೇವರು ಇರಲಿಲ್ಲ. ಆದರೆ ಈಗ ಎಲ್ಲವನ್ನು ದೇವರಿಟ್ಕೊಂಡು ನೋಡ್ತಾನೆ, ಎಲ್ಲವನ್ನು ದೇವರಿಟ್ಕೊಂಡು ಯೋಚನೆ ಮಾಡ್ತಾನೆ, ಎಲ್ಲವನ್ನು ದೇವರಿಟ್ಕೊಂಡು ತೀರ್ಮಾನಿಸ್ತಾನೆ, ಎಲ್ಲವನ್ನು ದೇವರನ್ನು ಇಟ್ಕೊಂಡು ಹೋಲಿಕೆ ಮಾಡ್ತಾನೆ. ಎಲ್ಲದರಲ್ಲಿಯೂ ದೇವರು, ಗಾಡ್ ಇನ್ ಎವ್ರಿಥಿಂಗ್. ದೇವರ ದೃಷ್ಟಿಯಲ್ಲಿ, ದೇವರ ನೋಟದಲ್ಲಿ ನೋಡುವಂಥ ಎಲ್ಲವನ್ನು ದೇವರು ನೇಮಿಸಿರುವ ಪ್ರಯಾಸ ಎರಡನೇದಾಗಿ. ಮೂರನೇದಾಗಿ, ದೇವರು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ, ಪ್ರತಿ ವಸ್ತು ತನ್ನ ಸಮಯಕ್ಕೆ ತಕ್ಕ ಹಾಗೆ ನಿರ್ಮಿಸಿದ್ದಾನೆ ಅನ್ನುವಂಥದ್ದು 3ನೇ ದೇವರ ನೋಟ. ದೇವರೆಲ್ಲಕ್ಕೆ ಸಮಯ ಇಟ್ಟಿದ್ದಾನೆ, ದೇವರು ಪ್ರಯಾಸವನ್ನು ನೇಮಿಸಿದ್ದಾನೆ, ದೇವರು ಅಂದವಾಗಿ ನಿರ್ಮಿಸಿದ್ದಾನೆ. ಎಲ್ಲ ನೋಡುವಾಗ ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ, ಆಕಾಶ, ವ್ಯಕ್ತಿಗಳು, ಪ್ರಾಣಿಗಳು, ಪಶು, ಪಕ್ಷಿ, ಕ್ರಿಮಿ, ಕೀಟ, ಎಲ್ಲದಕ್ಕೂ ಪುಷ್ಪಗಳು, ಮರಗಳು, ಫಲಗಳು, ಎಲ್ಲವನ್ನು ಅಂದವಾಗಿ ನಿರ್ಮಿಸಿದ್ದಾನೆ. ಯಾಕಂದರೆ ಆತನು 10,000 ಜನರಲ್ಲಿ ಧ್ವಜಪ್ರಾಯನು. ಆತನು ಮಿಗಿಲಾದ ಅಂದ ಉಳ್ಳಾತನು. 4ನೇದಾಗಿ, ಇದು ನನಗೆ ಭಾಳ ಇಷ್ಟ. ಕೆಲವು ವರ್ಷಗಳ ಹಿಂದೆ ಇದು ನನಗೆ ಭಾಳ ಶಕ್ತಿಯುತವಾಗಿ ಬಂದಂಥ ಒಂದು ಮಾತು. ಅದೇನೆಂದರೆ, ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ನಿತ್ಯತ್ವವನ್ನು ಇಟ್ಟಿದ್ದಾನೆ, ಅನಂತ ಕಾಲದ ಯೋಚನೆಯನ್ನು ದೇವರು ಇಟ್ಟಿದ್ದಾನೆ.
ಪ್ರತಿ ಮಾನವರಲ್ಲಿ ನಿತ್ಯತ್ವ ಇದೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಗಾಟ್ ಇಟರ್ನಿಟಿ ಇನ್ ದೇರ್ ಹಾರ್ಟ್ಸ್. ಆದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸಿಮ್ ತಕ್ಕೊಂಡು ನಾವು ಹಾಗೆ ಇಟ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಹಾಗೆಯೇ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವರು ಅನಂತ ಕಾಲದ ಯೋಜನೆಯನ್ನು ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ಇರುವಂಥ ವಾತಾವರಣದಲ್ಲಿ ಇಟ್ಟಿದ್ದಾನೆ. ಅದು 4ನೇ ದೇವರ ನೋಟ. 5ನೇದಾಗಿ ದೇವರಂತ ಅನೇಕ ಬಾರಿ ಈ 3ನೇ ಅಧ್ಯಾಯದಲ್ಲಿ ಬರ್ತದೆ. ಅದನ್ನು ನೋಡಿ ಭಾಳ ಖುಷಿ ನನಗೆ. ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಗ್ರಹಿಸಲಿಕ್ಕಾಗಲ್ಲ ಕೆಲವರಿಗೆ. ಹೌದು, ದೇವರು ಅನಂತಕಾಲದ ಯೋಚನೆಯನ್ನು ಮನಸ್ಸಿನಲ್ಲಿಟ್ಟಿದ್ದಾನೆ, ಆದರೂ ಜನರಿಗೆ ಅರ್ಥ ಆಗಲ್ಲ. ಯಾಕಂದರೆ ಪ್ರಕಟಣೆ ಬೇಕು. ದೇವರು ಬೆಳಕನ್ನು ಕೊಡಬೇಕು. ದೇವರು ಬೆಳಕನ್ನು ಕೊಡಬೇಕಾದ್ರೆ ನಾವು ದೇವರ ಕಡೆಯಿಂದ ಬೆಳಕನ್ನು ಕೇಳಬೇಕು. ದಾವೀದನು ಕೇಳಿದ್ದು ಭಾಳ ಚೆನ್ನಾಗಿದೆ. ಕೀರ್ತನೆ 119, 89ನೇ ವಚನದಲ್ಲಿ, ನನ್ನ ಕಣ್ಣು ತೆರೆ, ಆಗ ಧರ್ಮಶಾಸ್ತ್ರದ ನಿನ್ನ ಅದ್ಭುತಗಳನ್ನು ಕಂಡುಕೊಳ್ಳುವೇನೆಂಬುದಾಗಿ ಹೇಳ್ತಾನೆ. ಸರಿ, 6ನೇದಾಗಿ ದೇವರ ಅನುಗ್ರಹದ ಕುರಿತಾದ ನೋಟ, ದೇವರ ನೇಮಕದ ಕುರಿತಾದ ನೋಟ, ದೇವರ ನಿರ್ಮಿಸುವಿಕೆಯ ಕುರಿತಾದ ನೋಟ, ದೇವರ ನಿವಾಸದ ಕುರಿತಾದ ನೋಟ, ದೇವರ ಈಗ ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅದನ್ನು ಗ್ರಹಿಸಲಿಕ್ಕೆ ಆಗಲ್ಲ, ಅದು ಕೂಡ ಒಂದು ನೋಟ. ಅನಂತರ ನಾವು ನೋಡುವಂಥ 6ನೇದೇನೆಂದರೆ, ನಮಗೆ ಊಟ ಎಲ್ಲ ಒದಗಿಸಿಕೊಟ್ಟಿದ್ದಾನಲ್ಲ, ಅದೇನದು? ಅದು ದೇವರ ಅನುಗ್ರಹವೇ. ಇದುವರೆಗೆ ಸೊಲೊಮೋನನ ಅಥವಾ ಪ್ರಸಂಗಿ ಎಲ್ಲ ರೀತಿಯಿಂದ ನೋಡಿಬಿಟ್ಟು ಈಗ ದೇವರ ಒದಗಿಸುವಿಕೆಯನ್ನು ಅವನು ನೋಡುವಾತನಾಗಿದ್ದಾನೆ. ಹೌದು, ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ದೊಡ್ಡ ಮಾತನ್ನು 14ನೇ ವಚನದಲ್ಲಿ ಹೇಳ್ತಾನೆ. ಇದು ಕೂಡ ನನಗೆ ಭಾಳ ಇಷ್ಟ. ಕೆಲವು ವರ್ಷಗಳ ಹಿಂದೆ ಇದನ್ನು ನೋಡಿ ಭಾಳ ಖುಷಿ ಆಯಿತು ನನಗೆ. ದೇವರ ವಾಕ್ಯದಲ್ಲಿ ಓದಿ ಪ್ರಸಂಗಿ 3 ಮತ್ತು 14, ದೇವರ ಕಾರ್ಯಗಳು ನಿತ್ಯವಾದವು. ವಾಟ್ ಎವರ್ ಗಾಡ್ ಡಸ್, ಇಟ್ ಈಸ್ ಇಟರ್ನಲ್. ಆದ ಕಾರಣ ದೇವರನ್ನು ನಮ್ಮ ಜೀವನದಲ್ಲಿ ಒಳಪಡಿಸ್ಕೊಳ್ಬೇಕು. ಪ್ರಸಂಗಿ ದೇವರನ್ನು ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿದ ಸಂತೋಷದ ಬಗ್ಗೆ, ನಗೆ ಬಗ್ಗೆ, ಜ್ಞಾನದ ಬಗ್ಗೆ, ಬುದ್ಧಿಯ ಬಗ್ಗೆ, ಮನೆ ಕಟ್ಕೊಳ್ಳೋದ್ರ ಬಗ್ಗೆ, ಉದ್ಯಾನವನದ ಬಗ್ಗೆ, ಫಲ ವೃಕ್ಷಗಳ ಬಗ್ಗೆ, ಕುಂಟೆಗಳ ಬಗ್ಗೆ, ಹೆಣ್ಣಾಳುಗಳ ಬಗ್ಗೆ, ಬೆಳ್ಳಿ ಬಂಗಾರ ಇತ್ಯಾದಿ ಇತ್ಯಾದಿ, ಹಣ, ಐಶ್ವರ್ಯ, ಭೋಗ. ಆದರೆ ಈಗ ಹೇಳ್ತಾನೆ, ದೇವರು ನಡೆಸುವ ಕ್ರಿಯೆಗಳು ನಿತ್ಯವಾದದ್ದು. ಒಳ್ಳೆಯ ಒಂದು ಅನುಭವ, ಒಳ್ಳೆಯ ಒಂದು ಹೇಳಿಕೆ, ಒಳ್ಳೆಯ ಒಂದು ಪ್ರಕಟಣೆ. ಮತ್ತು ಹಾಗೆ ಮುಂದುವರಿಸ್ಬಿಟ್ಟು, ದೇವರು ಮಾಡುವಂಥ ಕೆಲಸ ನಿತ್ಯವಾದರೆ ಅದಕ್ಕೆ ಯಾವುದನ್ನು ಸೇರಿಸಲಾರೆವು. ಅದರಿಂದ ದೇವರು ಮಾಡೋ ಕೆಲಸದಿಂದ ಯಾವುದನ್ನು ತೆಗೆಯಲಾರೆವು. ಅದು ಒಂದು ನಿಯಮ. ನಾನು ಯೇಸು ಕರ್ತನ ವಿಷಯವಾಗಿ ಪ್ರಕಟಣೆ 3ರಲ್ಲಿ ನಾವು ನೋಡುವಾಗ, ನಾನು ತೆರೆದ ಬಾಗಿಲನ್ನು ಮುಚ್ಚುವವನು, ಮುಚ್ಚುವ ಬಾಗಿಲನ್ನು ತೆರೆಯುವವನು ಎಂಬುದಾಗಿ. ಹಾಗೆಯೇ ಇಲ್ಲಿ ಕೂಡ ನಾವು ನೋಡುವಾಗ, ನಾವು ಇಲ್ಲಿ ದೇವರು ನಿತ್ಯವಾಗಿ ಮಾಡುವ ಕೆಲಸಕ್ಕೆ ಯಾರೂ ಕೂಡ ಯಾವುದನ್ನು ಸೇರಿಸಲಿಕ್ಕಾಗಲ್ಲ, ಅದನ್ನು ತೆಗಿಲಿಕ್ಕಾಗಲ್ಲ ಎಂಬುದಾಗಿ. ಮತ್ತು ಈ ನಿಯಮಕ್ಕೆ ದೇವರು ಯಾಕೆ ಮಾಡಿದ್ದಾನೆಂಬುದಾಗಿ ನೋಡುವಾಗ ಇನ್ನೊಂದು ನೋಟವನ್ನು ಪ್ರಸಂಗಿ ಹೇಳ್ತಾನೆ. ಅದು ಯಾಕೆ ಅಂತ ಹೇಳಿದರೆ, ನಾವು ಭಯಭಕ್ತಿಯುಳ್ಳವರಾಗಿರಬೇಕು, ದೇವರ ಭಯ ನಮಗಿರಬೇಕು ಎಂಬುದಕ್ಕಾಗಿ ಈ ರೀತಿಯಾಗಿ ದೇವರು ಕಾರ್ಯನಿರ್ವಹಿಸ್ತಾನೆ. ಮತ್ತು ಒಂದು ವೇಳೆ ಏನಾದರೂ ಕಳೆದೋದ್ರೆ ಎಂಬಂಥ ಪ್ರಶ್ನೆ ಬರ್ತದೆ.
15ನೇ ವಚನದಲ್ಲಿ ಭಾಳ ಒಳ್ಳೆಯ ಒಂದು ಮಾತಿದೆ, ಅದು ನನಗೆ ಇಷ್ಟವಾಯ್ತು. ಅದೇನಂತ ಹೇಳಿದರೆ, ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ, ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. ವಾವ್! ಕಳೆದದ್ದನ್ನು ದೇವರು ತಿರುಗಿ ಬರಮಾಡ್ತಾನೆ ಎಂಬಂಥ ಮಾತು 15ನೇ ವಚನ ಪ್ರಸಂಗಿ 3ರಲ್ಲಿದೆ. ಎಂಥ ದೊಡ್ಡ ಮಾತು. ಸರಿ, ಹಾಗೆ ನಾವು 17ನೇ ವಚನಕ್ಕೆ ಬಂದಾಗ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೀವಿ. ಅದೇನಂತ ಹೇಳಿದರೆ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು. ದೇವರ ಇನ್ನೊಂದು ನೋಟ, ಅನದರ್ ಪರ್ಸ್ಪೆಕ್ಟಿವ್ ಆಫ್ ಗಾಡ್ ಏನಂತ ಹೇಳಿದರೆ, ದೇವರು ನ್ಯಾಯಾಧಿಪತಿ. ಹೌದು, ದೇವರ ಸೃಷ್ಟಿಕರ್ತನು, ದೇವರು ಒದಗಿಸುವಾತನು, ದೇವರು ನೇಮಿಸುವಾತನು, ದೇವರು ಅನುಗ್ರಹಿಸುವಾತನು. ಹೌದು, ದೇವರು ನಿಯಮವನ್ನು ಇಟ್ಟುಕೊಂಡಿರುವಾತನು, ಕಾರ್ಯಗತನು, ಇವೆಲ್ಲ ಇದೆ. ದೇವರು ಪುನರುತ್ಥಾನಗೊಳಿಸುವಾತನು ಅಥವಾ ಪುನಃಸ್ಥಾಪಿಸುವಾತನು. ಯಾಕಂದರೆ 15ನೇ ವಚನ ಹಾಗಿದೆ. ಆದರೆ ಅದೇ ಸಂದರ್ಭದಲ್ಲಿ ದೇವರು ನ್ಯಾಯ ತೀರಿಸುವಾತನು. ದೇವರ ಬಗ್ಗೆ ನ್ಯಾಯ ತೀರಿಸುವಾತನು. 17ನೇ ವಚನದ 2ನೇ ಭಾಗದಲ್ಲಿ, ಆತನ ನ್ಯಾಯ ಕ್ರಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ತಕ್ಕ ಸಮಯ ಉಂಟು. ಟೈಮ್ ಪ್ರಕಾರವಾಗಿ ನ್ಯಾಯ ತೀರಿಸ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 27ನೇ ವಚನದಲ್ಲಿ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಿಗೂ ಒಂದು ಸಮಯ ಇದೆ. ಯಾವಾಗಾದ್ರೆ ಆಗ ದೇವರು ಮಾಡೋದಿಲ್ಲ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 18ನೇ ವಚನದ 2ನೇ ಭಾಗದಲ್ಲಿ ದೇವರ ಇನ್ನೊಂದು ಕಾರ್ಯವನ್ನು, ಇನ್ನೊಂದು ನೋಟವನ್ನು ನಾವು ನೋಡ್ತೀವಿ. ಅದೇನೆಂದರೆ, ದೇವರು ಮನುಷ್ಯರನ್ನು ಪರೀಕ್ಷಿಸ್ತಾನೆ. ದೇವರು ಮನುಷ್ಯರನ್ನು ಪರೀಕ್ಷಿಸ್ತಾನೆ ಅಂತ ಹೇಳಿದ ತಕ್ಷಣ ನನಗೆ ಒಂದು ವಾಕ್ಯ ಯೆರೆಮೀಯನ ಗ್ರಂಥದಲ್ಲಿ ನೆನಪಿಗೆ ಬರುತ್ತಿದೆ. ನೋಡೋಣ ಏನಿದೆ ಎಂಬುದಾಗಿ. ಯೆರೆಮೀಯನ ಗ್ರಂಥ, ಅದರಲ್ಲಿ ದೇವರ ಪರೀಕ್ಷೆಯ ಕುರಿತಾಗಿ ಭಕ್ತನಾದಂಥ ಯೆರೆಮೀಯನು ಒಂದು ಮಾತು ಹೇಳ್ತಾನೆ ರೀ. ಅದು ನಮಗೆ ಈ ಸಂದರ್ಭದಲ್ಲಿ ಪ್ರಯೋಜಕವಾಗಿರಬೇಕು ಅಂತ ನಾನು ನೆನೆಸ್ತೇನೆ. 20ನೇ ಅಧ್ಯಾಯ ಯೆರೆಮೀಯನ ಗ್ರಂಥ ಮತ್ತು 12ನೇ ವಚನ ಹೀಗಿದೆ. ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 20 and verse 12. ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ. ವಾವ್! ಪ್ರಾರ್ಥನೆ ಮಾಡುವಾಗ ಯೆರೆಮೀಯನು ದೇವರಿಗೆ ಯಾವ ರೀತಿಯಾಗಿ ಸಂಬೋಧಿಸಿ ಮಾತಾಡ್ತಾನೆ ನೋಡ್ರಿ. ಶಿಷ್ಟರನ್ನು ಪರೀಕ್ಷಿಸಿ ಅಥವಾ ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ. ಹೌದು, ದೇವರು ಮನುಷ್ಯರನ್ನು ಪರೀಕ್ಷಿಸುವವನಾಗಿದ್ದಾನೆ. ಆದ ಕಾರಣ ಜೀವನ ಅಂದರೆ ಏನು ಎಂಬುದಾಗಿ ನೋಡುವಾಗ ಜೀವನ ಒಂದು ಎಕ್ಸಾಮಿನೇಷನ್ ಇದ್ದ ಹಾಗೆ ಅಂತ ಕೂಡ ಹೇಳ್ಬೋದು. ಯಾವ ರೀತಿಯಾಗಿ ಪರೀಕ್ಷೆಗೆ ಸ್ವಲ್ಪ ಸಮಯ ಇರ್ತೈತೆ, 3 hours ಇರ್ತೈತೆ, 3 ತಾಸು ಇರ್ತೈತೆ. ನಮ್ಮ ಒಂದು ಆತ್ಮಿಕ ಪರೀಕ್ಷೆಗೂ ಸಮಯ ಇದೆ. ಎಷ್ಟು ಅಂತ ಹೇಳಿದ್ರೆ, ಒಂದು ಜೀವನ, ಒಂದು ಆಯುಷ್ಕಾಲ. ಮತ್ತು ಪರೀಕ್ಷೆಯಲ್ಲಿ ಅನೇಕ ಪ್ರಶ್ನೆಗಳು ಇರ್ತದಲ್ವಾ, ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಅನೇಕ ಪ್ರಶ್ನೆಗಳಿವೆ. ಆ ಎಲ್ಲ ಪ್ರಶ್ನೆಗಳಿಗೆ ಹೆಚ್ಚಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೇವರ ವಾಕ್ಯದಲ್ಲಿದೆ. ದೇವರ ವಾಕ್ಯವನ್ನು, ಅದರಲ್ಲಿರುವಂಥ ಉತ್ತರಗಳನ್ನು ನಮ್ಮ ಜೀವನದ ಪ್ರಶ್ನೆಗಳಿಗೆ ನಾವು ಕಂಡುಕೊಳ್ಳದಿದ್ದರೆ ನಡೆಯುವಂಥದ್ದೇನೆಂದರೆ, ಪರೀಕ್ಷೆ ಭಾಳ ಟಫ್ ಆಗಿರ್ತೈತೆ, ಕಷ್ಟಕರವಾಗಿರ್ತೈತೆ, ಸೋಲ್ಬಹುದು. ಆದ ಕಾರಣ ಭಾಳ ಜನರು ನನ್ನ ಜೀವನದಲ್ಲಿ ನಾನು ನೋಡಿದಂಥದ್ದು 42 ವರ್ಷಗಳ ಈ ಸೇವೆಯಲ್ಲಿ ಏನಂತ ಹೇಳಿದ್ರೆ, ಭಾಳ ಜನರು ಎಲ್ಲದರಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ, ಆದರೆ ದೇವರ ವಾಕ್ಯವನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ಮಾತ್ರ ಅವರು ಪರಿಣಿತರು ಆಗಿಲ್ಲ. ಭಾಳ ಜನರು, ಎಲ್ಲರಲ್ಲ, ಭಾಳ ಜನರು. ಆದರೆ ದೇವರು ಮನುಷ್ಯರನ್ನು ಪರೀಕ್ಷಿಸುವಂಥ ದೇವರಾಗಿದ್ದಾನೆ. ಮತ್ತು 18ನೇ ವಚನ,
ಪ್ರಸಂಗಿ 3ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಈ 3ನೇ ಅಧ್ಯಾಯದಲ್ಲಿ ದೇವರ ದೃಷ್ಟಿಯ 14 ದೃಷ್ಟಿಕೋನಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರ 14 ದೃಷ್ಟಿಗಳು. ಯಾಕಂತ ಹೇಳಿದರೆ ದೇವರನ್ನು ಜೀವನದಲ್ಲಿ ತರಲಿಲ್ಲ, ಯಾವ ರೀತಿಯಾಗಿ ತರಬೇಕು ದೇವರನ್ನು ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಮತ್ತು ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ 18ನೇ ವಚನ, ಮನುಷ್ಯರು ಪಶುಪ್ರಾಯದವರಾಗಿದ್ದೇವೆಂದು ತಾವೇ ಗ್ರಹಿಸಿಕೊಳ್ಳುವುದಕ್ಕೂ ಆಸ್ಪದವಾಗುವಂತೆ ಇದು ನರಜನ್ಮದವರ ನಿಮಿತ್ತವಾಗಿ ಆಯಿತಲ್ಲವೇ? ಹೌದು, ದೇವರು ಒಬ್ಬ ವ್ಯಕ್ತಿಯನ್ನು ಪರೀಕ್ಷೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಆ ವ್ಯಕ್ತಿ ತನ್ನ ಒಂದು ಅನುಭವವನ್ನು, ಅಂದರೆ ನಾನು ಏನು ಗ್ರಹಿಸಬೇಕು ಅದನ್ನು ಗ್ರಹಿಸ್ತೀನಿ ಎಂಬುದಾಗಿ ಮನುಷ್ಯನು ಬರುವಂತೆ ದೇವರು ಅನುಮತಿಸ್ತಾನೆ. ಜೀವನಕ್ಕೆ ಒಂದು ಚಿಕ್ಕ ಅರ್ಥ, ಸ್ಪಷ್ಟಾರ್ಥ ನಾನು ಕೊಡ್ತೀನಿ. ಅದನೆಂದರೆ ಜೀವನ ಅಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ, ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಜನರು, ಸನ್ನಿವೇಶಗಳನ್ನು ಒಳಗೊಂಡದ್ದೇ ಜೀವನ. ಇನ್ನೊಂದು ಸರಿ ಹೇಳ್ತೀನಿ, ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಜನರನ್ನು, ಸನ್ನಿವೇಶವನ್ನು ಒಳಗೊಂಡದ್ದೇ ಜೀವನ. ಆದರೆ ಪ್ರಸಂಗಿಯ ಅನುಭವದಲ್ಲಿ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ, ಹಾಗಾದರೆ ಜೀವನವೇ ವ್ಯರ್ಥ ಎಂಬುದಾಗಿ ಹೇಳ್ತಾನೆ. ಆದರೆ 3ನೇ ಅಧ್ಯಾಯದಿಂದ ಸ್ವಲ್ಪ ಚೇಂಜ್ ಆಗ್ತದೆ. ಯಾಕಂತ ಹೇಳಿದರೆ ದೇವರನ್ನು ಒಳಪಡಿಸಿಕೊಳ್ತಾ ಇದ್ದಾನೆ ತನ್ನ ಸಂಭಾಷಣೆಯಲ್ಲಿ, ದೇವರನ್ನು ಒಳಪಡಿಸಿಕೊಳ್ತಾನೆ ತನ್ನ ಪ್ರಯೋಗದಲ್ಲಿ, ದೇವರನ್ನು ಒಳಪಡಿಸಿಕೊಳ್ತಾನೆ ತನ್ನ ಸಾಕ್ಷಿಯಲ್ಲಿ. ಸರಿ, ಕೊನೆಯದಾಗಿ 3ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ದೊಡ್ಡ ಪ್ರಶ್ನೆಯನ್ನು ಪ್ರಸಂಗಿ ತರ್ತಾನೆ. ಅದಕ್ಕೆ ಆನ್ಸರ್ ನಿಶ್ಚಯವಾಗಿದೆ. ಏನು ಪ್ರಶ್ನೆ ನೋಡೋಣ ಬನ್ನಿರಿ. 22ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ಜೀವಮಾನದ ನಂತರ ಸಂಭವಿಸುವಗಳನ್ನು ನೋಡುವುದಕ್ಕೆ, ಅಂದರೆ ಜೀವಮಾನದ ನಂತರ ಸಂಭವಿಸುವವುಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಬರಮಾಡುವರು? ದೇವರು. ಮತ್ತೆ ದೇವರಂತ ಅಲ್ಲಿ ತಂದು ನಿಲ್ಲಿಸ್ತಾನೆ. ಭಾಳ ಪ್ರಯೋಜನಕಾರಿಯಾಗಿತ್ತು ನನಗೆ ಈ ಒಂದು ಅಧ್ಯಯನ. ಅದೇ ರೀತಿಯಾಗಿ ನಿಮಗೂ ಕೂಡ ಪ್ರಯೋಜನಕಾರಿಯಾಗಿರ್ತದೆ ಎಂಬುದಾಗಿ ನಂಬುತ್ತೇನೆ. ಹೌದು, ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 14 ದೇವರ ದೃಷ್ಟಿಗಳನ್ನು, ನೋಟಗಳನ್ನು ನಾವು ನೋಡಿಕೊಳ್ಳುವಂತೆ, ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.